ಸ್ನೇಹಿತರೆ, ಇತ್ತೀಚೆಗಂತೂ ಈ ಆನ್ಲೈನಲ್ಲಿ ಏನಾಗ್ಬಿಟ್ಟಿದೆ, ಸ್ಕ್ಯಾಮರ್ಸ್ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ವಾಟ್ಸಪ್ಗಳಲ್ಲಿ ಸಿಕ್ಕಾಪಟ್ಟೆ ಸ್ಕ್ಯಾಮರ್ಸ್ ಬರ್ತಾ ಇರ್ತಕ್ಕಂಥದ್ದು. ಗೊತ್ತಿಲ್ಲದೆ ಇರ್ತಕ್ಕಂಥ ಲಿಂಕ್ಗಳನ್ನು ಕ್ಲಿಕ್ ಮಾಡಿ ಎಷ್ಟೋ ಜನ ಅಮೌಂಟನ್ನು ಕಳ್ಕೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಪರ್ಸ್ನಲ್ ಇನ್ಫಾರ್ಮೇಷನ್ನು ಕಳ್ಕೊಂಡಿದ್ದಾರೆ. ಇನ್ನೊಂದು ಇನ್ಫಾರ್ಮೇಷನ್ನು, ಈ ಸಿಕ್ಕಾಪಟ್ಟೆ ಕೆಲವೊಂದು ಆ್ಯಪ್ಗಳು ಬಂದಿರತಕ್ಕಂಥದ್ದು ಅಥವಾ ಕೆಲವೊಂದು ವೆಬ್ಸೈಟ್ಗಳಲ್ಲಿ ನಿಮ್ಮ ಫೋಟೋಗಳನ್ನು, ಪರ್ಸ್ನಲ್ ಇನ್ಫಾರ್ಮೇಷನ್ನ ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರೈವಸಿಯನ್ನು ಲೀಕ್ ಮಾಡುವಂಥ ಒಂದು ವಿಚಾರಗಳು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ. ನಾವು ಇಷ್ಟೇ ಹುಷಾರಾಗಿದ್ದರೂ ಸಹ ಈ ಸ್ಕ್ಯಾಮರ್ಸ್ಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಆ ಒಂದು ಕಾರಣದಿಂದ ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ನಂಬರ್ಗಳಿಂದ ಏನಾದರೂ ಇನ್ಫಾರ್ಮೇಷನ್ ಬಂದರೆ ದಯವಿಟ್ಟು ಇಗ್ನೋರ್ ಮಾಡಿ, ಬ್ಲಾಕ್ ಮಾಡಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಗೆ ಯಾರಾದರೂ ಪರ್ಚೇಸ್ ಇರ್ತಾರೆ ಅಂಥವ್ರಿಗೆ ತೋರಿಸಿ, ಏನು ಈ ಮೆಸೇಜ್ ಏನು ಬಂದಿದೆ ಅಥವಾ ಏನು ಈ ಒಂದು ಇದು ಬಂದಿದೆ ಅನ್ನೋದನ್ನು ತೋರಿಸಿದ್ರೆ ಅವರು ಹೇಳ್ತಾರೆ. ನಿಮಗೆ ಗೊತ್ತಾದರೆ ದಯವಿಟ್ಟು ಬ್ಲಾಕ್ ಮಾಡಿ. ಸೊ ಈ ರೀತಿ ಇನ್ಫಾರ್ಮೇಷನ್ ಎಲ್ರಿಗೂ ಸಹ ಶೇರ್ ಮಾಡಿ. ಲಾಸ್ಟ್ ಒಂದು 2 ತಿಂಗಳಿಂದ ಅನಿಸುತ್ತೆ, PM ಕಿಸಾನ್ ಅಂತ ಹೇಳಿಬಿಟ್ಟು ರೈತರಿಗೆ ಮೋಸ ಮಾಡಿದ್ದಾರೆ ಎಷ್ಟೋ ಜನ. ನಮ್ಮ ಕರ್ನಾಟಕದಲ್ಲೂ ಈ ರೀತಿ ಇನ್ಸಿಡೆಂಟ್ಗಳಾಗಿರ್ತಕ್ಕಂಥದ್ದು. PM ಕಿಸಾನ್ ಒಂದು ಏನು ಬೆನಿಫಿಷಿಯರಿ ಲಿಸ್ಟು ಅಂತೇನು ಕಳಿಸ್ಬಿಟ್ಟು ಅವರು ಸೀಸನ್ ವೈಸ್ ಈ ರೀತಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಲವೊಂದು ಸೀಸನ್ನ ಕೆಲವೊಂದಿಷ್ಟು ಜನರನ್ನು ಅವರು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು. ಮುಗ್ಧರನ್ನು ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ಒಂದು ಸ್ಕ್ಯಾಮರ್ಸ್ ಮಾಡ್ತಾ ಇರ್ತಕ್ಕಂಥದ್ದು. ಕೇವಲ ಮುಗ್ಧರೇ ಅಂತಲ್ಲ, ದೊಡ್ಡ ದೊಡ್ಡ ಒಂದು ಕೋಟ್ಯಾಧೀಶರನ್ನು ಸಹ ಟಾರ್ಗೆಟ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದಷ್ಟು ನಾವು ಹುಷಾರಾಗಿರಬೇಕಾಗುತ್ತೆ. ಸ್ಕ್ಯಾಮರ್ಸ್ ಕೈಗೆ ಸಿಕ್ಕಾಕೊಂಡ್ರೆ ನಮ್ಮ ಅಮೌಂಟು ಅಥವಾ ನಮ್ಮ ಒಂದು ಪ್ರೈವಸಿಗೆ ಧಕ್ಕೆ ತರುವಂಥ ಒಂದು ಚಾನ್ಸಸ್ ಇರುತ್ತೆ. ಆದಷ್ಟು ಈ ರೀತಿ ಇನ್ಫಾರ್ಮೇಷನ್ಗಳನ್ನು ಶೇರ್ ಮಾಡಿ. ನಮ್ಮನ್ನು ಫಾಲೋ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ.